ಮುರಾರ್ಜಿ ಹಾಸ್ಟೆಲ್ನಲ್ಲಿ 15ರ ಪಾಲಕನ ಅನುಮಾನಾಸ್ಪದ ಸಾವು, ವಾರ್ಡನ್ ವಿರುದ್ಧ ಗಂಭೀರ ಆರೋಪ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸುಟಟ್ಟಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 15 ವರ್ಷದ ವಿದ್ಯಾರ್ಥಿಯೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ವಿದ್ಯಾರ್ಥಿಯನ್ನ ರಾಯಬಾಗ ತಾಲೂಕಿನ ನಿಡಗುಂದಿ ಗ್ರಾಮದ ಗೌತಮ್ ಹನುಮಂತ್ ಭಜಂತ್ರಿ ಎಂದು ಗುರುತಿಸಲಾಗಿದೆ. ಗೌತಮ್ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಯನ್ನು ಬೆನ್ನು ಹಾಗೂ ಕುಂಡಿಯ ಮೇಲೆ ಬಾಸುಂಡೆಗಳು ಪತ್ತೆಯಾಗಿದ್ದು, ಹಾಸ್ಟೆಲ್ ವಾರ್ಡನ್ ಹಲ್ಲೆ ಮಾಡಿದ್ದಾರೆಂದಲೇ ತಮ್ಮ ಮಗ ಮೃತಪಟ್ಟಿದ್ದಾನೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಗೌತಮ್ ಸಂಜೆ 7 ಗಂಟೆ ಸುಮಾರಿಗೆ ಮೃತಪಟ್ಟಿದ್ದಾನೆನ್ನಲಾಗಿದ್ದು, ಹಾಸ್ಟೆಲ್ ಸಿಬ್ಬಂದಿ ಮನೆಯವರಿಗೆ ಮಾಹಿತಿ ನೀಡದೆ ಆತನನ್ನು ರಾಯಬಾಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬಳಿಕ ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ನೇಣು ಹಾಕಿಕೊಂಡಿದ್ದಾನೆ ಎಂದು ಪಾಲಕರಿಗೆ ಮಾಹಿತಿ ನೀಡಲಾಗಿದೆ. ಇದೇ ಗುರುವಾರ ಗೌತಮ್ ತನ್ನ ಅಕ್ಕನ ಮದುವೆಗೆ ಹಾಜರಾಗಿ ಬಳಿಕ ವಸತಿ ನಿಲಯಕ್ಕೆ ಮರಳಿದ್ದ ಎನ್ನಲಾಗಿದೆ. ಇದೀಗ ವಿದ್ಯಾರ್ಥಿಯ ಸಾವಿನ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಊರ್ಲಾಕಿ ಕೊಂದಾರ್ರಿ ಮಾಸ್ತರ್ಗಳ. ಯಾವ ಇಲಾಖೆ, ಪೊಲೀಸ್ ಇಲಾಖೆ ನಮ್ಗೆ ಏನೋ ನ್ಯಾಯ ಕೊಡಿಸ್ಬೇಕ್ರಿ. ನಿನ್ನ 2 ಕೂಸ್ನಾಗ ಕೊಂದಾನ್ರಿ ನನ್ನ ಹಳ್ಯಾನ. ಯಾರೋ ಯಾವ ಇಲಾಖೆ ಬಂದಾರ ನಮಗ್ ನ್ಯಾಯ ಕೊಡ್ಸಿಲ್ರಿ. ಆ ಮಾಸ್ತರ್ಗಳೆಲ್ಲ ಪೊಲೀಸ್ಗಳ ಒಳಗ್ ಹಾಕೊಂಡ್ರಿ. ನಮ್ ಕೈಯಾಗ ಕೊಡ್ಲಿಲ್ಲ, ನಮ್ಗ್ ನ್ಯಾಯ ಸಿಕ್ಲಿಲ್ಲ. ನಮಗ್ ನಮ್ ಹುಡುಗ ಬೇಕ್ರಿ. ನಮಗ್ ನಮ್ ಹುಡುಗ ತಂದು ಕೊಡ್ಬೇಕು. ಯಾವ ಇಲಾಖೆನೂ ಬಂದ್ ನಮಗ್ ಏನು ಮಾಡಿಲ್ಲ, ನಮಗ್ ಗೌರವ ಕೊಟ್ಟಿಲ್ಲ. ನಮ್ 4ವರೆಗೆ ಫೋನ್ ಹಚ್ಚಾರ್ರಿ. ನಿಮ್ ಸಂಜೆ 4ವರೆಗೆ, ರವಿವಾರ 4ವರೆಗೆ ನಮಗ್ ಫೋನ್ ಹಚ್ಚಾರು. ನಿಮ್ ಮಗನ್ ತಗೊಂಬರತ್ತಿ ಸರ್ಕಾರ ದವಾಖಾನಿ ಬರ್ರಿ, ನಿಮ್ ಮಗ ಅಣ್ಣ ಅಂತಾನ್ರಿ. ಏನು ಇಲ್ರಿ, ಆರಾಮ್ ಅದಾನು. ಗುರುವಾರ ಸಾಲಿ ಹೋಗ್ಯಾನ್ರಿ, ಏನು ತಕರಾರಿಲ್ರಿ. ಸಾಲಿ ಫಸ್ಟ್ 1 ನಂಬರ್ ಅದಾನ್ರಿ. ಅವ ಮಾನಿಟರಿ ಕೆಲಸ ಮಾಡ್ತಾನ್ರಿ. ಮುಂಜಾನೆ ಡಿಪಾರ್ಟ್ಮೆಂಟ್ ಎಲ್ಲಾರು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಕಿಂತ ಮೊದಲ ಅವ್ರಿಗೆ ಹೋಗಿ ಅಲ್ಲೇ ಸುಮ್ಮನೆ ಎನ್ಕ್ವೈರಿ ಮಾಡ್ಕೊಂಡ್ ಬಂದು ನಮಗೆ ಏನು ನ್ಯಾಯ ಕೊಡ್ಸಿಲ್ಲ ಅವ್ರ. ಯಾರು ಯಾವ ಪೊಲೀಸ್ ಇಲಾಖೆ ಮ್ಯಾಗ, ಮಾಸ್ತರ್ ಶಿಕ್ಷಣ ಇಲಾಖೆ ಮ್ಯಾಗ ಎಲ್ಲಾರು ಮ್ಯಾಗ ಎಲ್ಲ ಮಾಡಿಲ್ಲ. ಇನ್ನ ಪಂಚರಾಮ ಮಾಡಿಲ್ಲ. ಏನು ಹಂಗ ಪೋಸ್ಟ್ ಮಾಡ್ತಾರು. ನಮಗಂತೂ ನ್ಯಾಯ ಸಿಕ್ಕಿಲ್ಲ. ಅವ್ರು ಬಂದಿರ ಏನಿಲ್ಲಮ್ಮ, ಪೋಸ್ಟ್ ಏನ್ ಬರ್ತ ನೋಡ್ತೀವಮ್ಮ, ಪರಿಶೀಲನೆ ಮಾಡ್ತೀವಮ್ಮ ಅಂತ ಅಷ್ಟೇ ಹೇಳಿ ಜಡಿಸರು. ಮತ್ತೇನು ನಮ್ಗೆ ಪರಿಹಾರ ಕೊಟ್ಟಿಲ್ಲ ಅವ್ರ. ಮಗು ಪಾಪ ಅಕ್ಕಲಿ ಮರಣ ಹೊಂದಿದೆ. ಬಹಳ ನೋವಾಗಿದೆ ಅದೆಲ್ಲರಿಗೂ ಕೂಡ, ಪೋಷಕರಿಗೂ ಕೂಡ ಬಹಳ ನೋವಾಗಿದೆ. ಅದರಿಂದ ಸತ್ಯಾಸತ್ಯತೆಯನ್ನು ನಾವು ಹೇಳಲಿಕ್ಕೆ ಸಾಧ್ಯತೆ ಆಗಲ್ಲ. ನಮಗೆ ಇಲಾಖೆ ಇದೆ, ಪೊಲೀಸ್ ಇಲಾಖೆಯವರು ಇದೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರುತ್ತೆ. ಪೊಲೀಸ್ ಇಲಾಖೆಯವರು ಅವ್ರು ನ್ಯಾಯಯುತವಾಗಿ ಏನಿದೆ ಅದನ್ನ ಎನ್ಕ್ವೈರಿಯನ್ನು ಮಾಡ್ತಾರೆ, ಪೋಸ್ಟ್ಮಾರ್ಟಮ್ ಮಾಡ್ತಾರೆ, ವರದಿಯನ್ನು ಕೊಡ್ತಾರೆ. ಯಾವುದೂ ಕೂಡ ಮರೆಮಾಚಲಿಕ್ಕೆ ಅವಕಾಶ ಇರೋದಿಲ್ಲ. ಓಕೆ. ಘಟನೆ ಕುರ್ಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ವಿದ್ಯಾರ್ಥಿಯ ಸಾವಿನ ನಿಖರ ಕಾರಣ ಹಾಗೂ ವಾರ್ಡನ್ ವಿರುದ್ಧದ ಆರೋಪದ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.